ಈ ಆಹಾರಗಳನ್ನು ನೀವು ಇಮಿಡಿಯೇಟ್ ಸ್ಟಾಪ್ ಮಾಡಿಲ್ಲ ಅಂತಂದರೆ ನಿಮಗೆ ಹೃದಯದ ರೋಗ ಕಟ್ಟಿಟ್ಟ ಬುತ್ತಿ. ವೆರಿ ಇಂಪಾರ್ಟೆಂಟ್ ಅಂದರೆ ಸಾಲ್ಟ್. ನೀವು ಅತಿಯಾದ ಉಪ್ಪು ಸೇವನೆಯಿಂದ ನಿಮ್ಮ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, BP ಎಲ್ಲ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ತುಂಬ ಸಮಸ್ಯೆ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ರಿಫೈನ್ಡ್ ಶುಗರ್ ಆರ್ ಎನಿ ಟೈಪ್ ಆಫ್ ಶುಗರ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಕೂಲ್ ಡ್ರಿಂಕ್ಸು, ಕಾರ್ಬೊನೇಟೆಡ್ ಡ್ರಿಂಕ್ಸು ಅಥವಾ ಪ್ಯಾಕೆಟ್ ಟೆಟ್ರಾಪ್ಯಾಕಲ್ಲಿ ಬರುವಂಥ ಜ್ಯೂಸಲ್ಲಿ ಅತಿ ಹೆಚ್ಚು ಶುಗರ್ ಅಂಶ ಇರುತ್ತೆ. ಈ ರೀತಿ ತಗೊಳ್ಳೋದ್ರಿಂದ ಹೃದಯಕ್ಕೆ ತುಂಬ ತೊಂದರೆಗಳಾಗುತ್ತೆ, ಅದೇ ರೀತಿ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನಮ್ಮ ಥರ್ಡ್ ಬಂದ್ಬಿಟ್ಟು ಟ್ರಾನ್ಸ್ ಫ್ಯಾಟ್. ಯಾವುದಂದ್ರೆ ಬೇಕರಿ ಪ್ರಾಡಕ್ಟ್ಸ್, ಮೇನ್ಲಿ ಇದರೊಳಗೆ ಡಾಲ್ಡಾ ಅಥವಾ ಬೇರೆ ಡಿಫರೆಂಟ್ ಆರ್ ಸ್ಮೋಕ್ ಪಾಯಿಂಟ್ ಕಡಿಮೆ ಉಳ್ಳಂತ ಆಯಿಲ್ ಯೂಸ್ ಮಾಡ್ತಾರೆ. ಇದರಿಂದ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕೇಜ್ ಬರುತ್ತೆ. ಫೋರ್ತ್ ಬಂದ್ಬಿಟ್ಟು ರೆಡ್ ಮೀಟ್. ಅತಿಯಾದ ರೆಡ್ ಮೀಟ್ ಸೇವನೆಯಿಂದ ನಿಮಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ರಕ್ತನಾಳದಲ್ಲಿ ಬ್ಲಾಕೇಜ್ ಬರುತ್ತೆ. ಈ 4 ಪದಾರ್ಥಗಳನ್ನು ಎಷ್ಟು ತುಂಬಾ ಅವಾಯ್ಡ್ ಮಾಡ್ತೀರಾ ಅಷ್ಟು ನೀವು ಆರೋಗ್ಯಕರವಾಗಿರ್ತೀರಾ, ನಿಮ್ಮ ಹಾರ್ಟ್ ನಿಮ್ಮ ಬಾಡಿಗೆ ಸ್ಪಂದಿಸುತ್ತದೆ.